ಹಲೋ ಎವ್ರಿವಾನ್, ನಮಸ್ತೆ. ಇವಾಗ ನಾನು ಮೂವಿ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಬಂಗಾರಿ ರೆಡಿ ಆಗ್ತಾ ಇದ್ದಾರೆ. ರೆಡಿ ಆಗೋ, ಮತ್ತೆ ನನಗೇನು ರೆಡಿ ಮಾಡಿಕೊಡು ಪ್ಲೀಸ್. ಓಕೆನಾ? ರೆಡಿ ಆಗೋ, ಜಲ್ದಿ ರೆಡಿ ಆಗಿಬಿಟ್ಟು ಮೂವಿ ಹೋಗೋಣ. ಓಕೆ, ನಂದು ಫೌಂಡೇಶನ್ ಇಲ್ಲೇ ಹಾಕಿದ್ದೀನಿ, ಮಿಕ್ಸ್ ಮ್ಯಾಚ್ ಮಾಡಬೇಕು. ಫಸ್ಟ್ ಮಾಡಿ ಅದಪ್ಪ. ಅಯ್ಯೋ ನೋಡು, ನಿನ್ ಕಲರ್ ಮ್ಯಾಚ್ ಆಯ್ತಲ್ವಾ ಇದು. ಸ್ವಲ್ಪ ವೈಟ್ ಹಾಕಿ. ಸೊ ಗೈಸ್, ನಾನು ಯೂಸ್ ಮಾಡ್ತಾ ಇದ್ದೀನಿ ಮಾರ್ಕ್ಸ್. ನಂಬರ್ ಎಷ್ಟು ಇದೆ? ಶೇಡ್ ನಂಬರ್ 1 ಇದೆ. ಎಸ್, ಫುಲ್ 1 ಇದೆ. ಇದರಲ್ಲಿ ಶೇಡ್ 10 ಇದೆ. ಸ್ಕಿನ್ ಮ್ಯಾಚ್ ಆಯ್ತಾ? ಇನ್ನೊಂದು ಸ್ವಲ್ಪ ವೈಟ್ ಕಲರ್ ಹಾಕ್ಬೇಕು. ಸ್ವಲ್ಪ ವೈಟ್ ಹಾಕ್ಬೇಕಲ್ವಾ? ಡಾರ್ಕ್ ಆಯ್ತು. ನಿನ್ನ ಕಲರ್ಗೆ ಕರೆಕ್ಟ್ ಮ್ಯಾಚ್ ಆಗಿದೆ. ಹೌದು, ಆದರೆ ನಾನು ಫೌಂಡೇಶನ್ ಯೂಸ್ ಮಾಡಲ್ವೇ? ನೀನು ನ್ಯಾಚುರಲ್ ಬ್ಯೂಟಿ ಕಣೆ, ನಾನು ಮಾತ್ರ ಮೇಕಪ್ ಬ್ಯೂಟಿ. ಮತ್ತೆ ಏನಕ್ಕ ಇದು ಲಿಕ್ವಿಡ್ ಬ್ಲಷ್. ಹೌದಾ? ಇವ್ರಿಗೆ ಬ್ಲಷ್ ಅಂದ್ರೆ ಜಾಸ್ತಿ ಇಷ್ಟ. ಎಸ್, ಜಾಲಿ. ಬ್ಲಷ್ ಅಂದ್ರೆ ಎಷ್ಟು ಇಷ್ಟ ಗೊತ್ತಾ? ಜಾಲಿ ನನ್ನ ಮಗು ಇರ್ತಾರೆ, ಎಲ್ಲಿ ಹೋಗೋಣ ಮಮ್ಮಿ, ಎಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅವಳು ಇವತ್ತು ಮಲ್ಕೊಳ್ಳಲ್ಲ ಬಿಡಿ. ಇವ್ರಂತ ಅಂದ್ಕೊಂಡಿದ್ರು, ಅವಳನ್ನ ಮಲಗಿಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ರು, ಪ್ಲಾನ್ ಮಾಡಿದ್ರು. ಅವಳು ಮಲ್ಕೊಳ್ಳಲ್ಲ ಬಿಡಿ, ಓಡ್ಬಿಟ್ಟು ಮಲಗಿಸ್ತೀನಿ. ಹಂಗೆಲ್ಲ ಮಾಡಬಾರ್ದು. ನೆಕ್ಸ್ಟ್ ಏನು ಗೊತ್ತಾ, ಇದು ಕ್ರೀಮ್ ಹಾಕಿದ್ದೀನಲ್ವಾ, ಸೊ ನಾನು ಪೌಡರ್ ಹಾಕ್ಬಿಟ್ಟು ಲಾಕ್ ಮಾಡ್ತೀನಿ. ಇದು ಓಕೆ. ಈ ಪೌಡರ್ ಯೂಸ್ ಮಾಡಲ್ಲ, ಇದು ಕಾಸ್ಟ್ಲಿ ಪೌಡರ್. ಸೊ ನನ್ನ ಡೈಲಿ ಮೇಕಪ್ದು ನಾನು ಇದು ಯೂಸ್ ಮಾಡ್ತೀನಿ ಇವಾಗ. ಬಟ್ ಇದು ಚೆನ್ನಾಗಿರುತ್ತೆ, ಇದನ್ನ ಚೆನ್ನಾಗಿ ಲಾಕ್ ಆಗುತ್ತೆ ಇದು ಪೌಡ್ರು. ಇದು ಗೊತ್ತಾ ಏನಿದೆ ಒಳಗಡೆ? ಶೈನಿಂಗ್ ಇದೆ. ಶೈನ್ ಓಡುತ್ತೆ ನೋಡು. ಈ ಪೌಡ್ರಲ್ಲಿ ಸ್ವಲ್ಪ ಶೈನಿಂಗ್ ಇದೆ. ಹೈಲೈಟರ್ ಹಾಕೋದ ಅವಶ್ಯಕತೆನೇ ಇಲ್ಲ ಬಿಡಿ. ಹಂಗಾದ್ರೆ ನಾನು ಹಾಕ್ತೀನಿ. ಯಾವ ಹೈಲೈಟರ್? ಇರು, ಎಲ್ಲಿ ಹೋಗ್ತಾ ಇದೀಯಾ? ಸುಮ್ಮನೆ ಎಲ್ಲಾದರೂ ಕುತ್ಕೊಳ್ಳೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಹೌದಾ? ಸರಿ, ಅಲ್ಲಿ ಜಾಗ ಇದೆ, ನೋಡೋಣ. ಅಲ್ಲಿ ಹೋಗೋಣ. ನಂದು ಕೆಲಸ ಮಾಡಿಬಿಟ್ಟು ಸುಸ್ತು ಆಗಿದ್ದೀನಿ. ಅಲ್ಲೂ ಕುತ್ಕೊಂಡಿದ್ದಾರೆ. ಮತ್ತೆ ಜಾಗ ಎಲ್ಲಿದೆ? ಎಲ್ಲ ಕೂತಿದ್ದಾರೆ. ಚಳಿ ಇದೆಯಾ ಅಂತ ಹೇಳಿದೆ. ಚಳಿ ಇಲ್ಲ, ಸುಮ್ಮನೆ ಜಾಕೆಟ್ ತಗೊಂಡೆ. ಒಳಗಡೆ AC ಇರುತ್ತೆ, ಅವಾಗ ಚಳಿ ಆಗುತ್ತೆ. ಸರಿನಾ? ನಿಮಗೆ ಚಳಿ ಆಗಲ್ವಾ? ಸರಿ, ನೋಡ್ತೀನಿ ಬನ್ನಿ. ಹಾಟ್ ಬಾಡಿ. ಇಲ್ಲಿ ನೋಡಿ, ಇಲ್ಲಿ ಇವತ್ತು ಫುಲ್ಲು ರಿಪಬ್ಲಿಕ್ ಡೇ ಅಲ್ವಾ, ಸೊ ಅದಕ್ಕೇ ಕೇಸರಿ, ಬಿಳಿ, ಹಸಿರು ಬಾವುಟ ಎಲ್ಲ ಹಾಕ್ಬಿಟ್ಟಿದ್ದಾರೆ ಅಲ್ವನಕ್ಕ? ಇವತ್ತು ರಿಪಬ್ಲಿಕ್ ಡೇ ಅಲ್ವಾ, ಅದಕ್ಕೇ ಇದು ಹಾಕಿದ್ದಾರೆ, ಕೇಸರಿ, ಬಿಳಿ. ಕರ್ಕೊಂಡು ಬಂದಿಲ್ಲ, ಅದಕ್ಕೆ ಫ್ರೀ ಇದೀನಿ. ಮಗು ಕರ್ಕೊಂಡು ಬಂದ್ರೆ ಅವಳಿಂದನೇ ಓಡೋಗ್ಬೇಕಿತ್ತು ನಾವು. ಫುಲ್ ಸಕಾಶ್. ಇಲ್ಲಿಂದ ಅಲ್ಲಿ ಹೋಗ್ಬೇಕು, ಇಲ್ಲಿಂದ ಅಲ್ಲಿ ಹೋಗ್ಬೇಕು. ಫುಲ್ ಎಕ್ಸಸೈಸ್ ಆಗುತ್ತೆ ಗೊತ್ತಾ ಮಗು ಇದ್ರೆ. ಹೌದೌದು, ಜಿಮ್ ಹೋಗೋ ಅವಶ್ಯಕತೆನೇ ಇಲ್ಲ. ಮಿರಾಜ್, ನನಗೆ ಈ ಥಿಯೇಟರ್ ತುಂಬ ಇಷ್ಟ ಆಗುತ್ತೆ. ಬೇರೆ ಕಡೆ ಹೋಗಿದ್ರೆ ನೋಡ್ತಾನೆ ಆಗಲ್ಲ ಅಲ್ವಾ, ಇಲ್ಲಿ ಹ್ಯಾಬಿಟ್ ಆಗಿದೆ. ಹೌದು, ಇಲ್ಲಿ ಹ್ಯಾಬಿಟ್ ಅನ್ನೋದಕ್ಕಿಂತ ಇಲ್ಲಿ ಚೆನ್ನಾಗಿದೆ. ಸೌಂಡ್ ಎಫೆಕ್ಟ್ಸು ಮತ್ತು ಸ್ಕ್ರೀನು, ಸೀಟ್ಸು ಎಲ್ಲನೂ ಸಖತ್ತಾಗಿದೆ. ನನಗೆ ಇಲ್ಲಿ ಬಿಟ್ಟರೆ ಇನ್ನೆಲ್ಲ ಕಡೆ ಯಾವ ಕಡೆ ಹೋಗೋಕ್ಕೂ ಇಷ್ಟ ಆಗಲ್ಲ ಥಿಯೇಟ್ರು, ನಿಜ. ಹೊರಗಡೆ ಹೋಗ್ಬಿಟ್ಟು ಹೆಂಗಿದೆ? ನಂಗೆ ಏನು ತಿನ್ನೋಕೆ ಕೊಡಿಸ್ತೀರಾ? ಏನು ತಿಂತೀಯಾ ಹೇಳು? ನಾನು ಡೈಟಲ್ಲಿ ಇದ್ದೀನಿ, ನಾನು ತಿನ್ನೋಕೆ ಆಗಲ್ಲ. ಹೌದಾ? ನೀನು ಹೇಳು, ಏನು ಕುಡಿತೀಯಾ, ತಿಂತೀಯಾ, ನಾನು ಕೊಡಿಸ್ತೀನಿ. ನನಗೆ ಪಾಪ್ಕಾರ್ನ್ ಬೇಕು, ರೆಡ್ ಬುಲ್ ಬೇಡ, ಪಾಪ್ಕಾರ್ನ್ ಬೇಕು, ಆಮೇಲೆ ಪಿಜ್ಜಾ ಬೇಕು. ಓಕೆ ಓಕೆ, ಡನ್. ಸರಿ, ಹೋಗ್ತಾ ಇದ್ದೀವಿ ನೋಡಿ. ಬನ್ನಿ. ಎಲ್ಲಿರೋದು? ಮೂವಿ ಅಂತೂ ತುಂಬ ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಹೌದು, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೌದಾ? ನನಗೇನೆ ಇಷ್ಟ ಆಯಿತು. ನಾನು ಯಾವಾಗನ ಕನ್ನಡ ಮೂವಿ ನೋಡಲ್ಲ, ಮನೆಯಲ್ಲಿ ನೋಡ್ತೀನಿ ಟಿವಿದಲ್ಲಿ. ನಿಮಗೆ ಬೋರ್ ಆಗಿಲ್ಲ ಅಂದರೆ ಇದು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ಲ.
ರಾಜ್ವಿ ಶೆಟ್ಟಿ ಅವರಂತೂ ಫುಲ್ ಕಾಮಿಡಿಯಾಗಿ ನೋಡ್ತಿದ್ವಿ ಇಷ್ಟು ದಿವಸ ಮೂವಿನ. ಇದರಲ್ಲಂತೂ ಆ್ಯಕ್ಟಿಂಗ್ ಮಾತ್ರ ಫುಲ್ ಆ್ಯಕ್ಷನ್ ಆಗಿ ಮಾಡಿದ್ವಿ. ನಿಮಗೆ ಇಷ್ಟ ಆಗತ್ತಾ? ಯಾರಿಗೆ? ನಿನಗೆ? ನನಗೆಲ್ಲ ಇಷ್ಟ ಆಗಿಲ್ಲ ಪರವಾಗಿಲ್ಲ, ನಮ್ಮ ಮಕ್ಕಳು ಇಷ್ಟ ಆಗಿದೆ. ಹೆಂಗೈತೆ ಪಾನಿಪುರಿ? ಮಾತಾಡೋಕ್ಕಾಗ್ತಿಲ್ಲ? ಸರಿ ಮಾತಾಡಬೇಡಿ, ಆಮೇಲೆ ನೆತ್ತಿಗೆ ಇರುತ್ತೆ. ನೋಡಿ ಬಕಾಸೂರು ಹೆಂಗೆ ತಿಂತವ್ರೆ ಪಾನಿಪುರಿನ. ಹಲೋ ಮೇಡಮ್, ಎಷ್ಟು ಜಲ್ದಿ ಪಟ ಅಂತ ಎಲ್ಲಿ ಹೋಗ್ತಾ ಇದೆಯಾ? ಮನೆ ಹೋಗ್ತಾ ಇದೆಯಾ? ಸಾಕಾಯ್ತಾ? ಯಾಕೆ? ಹೌದಾ? ಏ ಕಾರಲ್ಲಿ ಇದು ಆಗಬೇಕು ಕಣೆ ಕವರು, ಎಷ್ಟು ಧೂಳು ಆಗುತ್ತೆ. तू आए ना ईट मुहा तो ईट केनो नो ईट ಸಮಾಚಾರ ಹೇಳ್ಬೇಕಿಲ್ಲ ನೀವೇ. ಇವರು ಚೆನ್ನಾಗಿದ್ದಾರೆ. ನಿಮಗೆ ನಿಮ್ಮಷ್ಟು ಚೆನ್ನಾಗಿಲ್ಲ ಯಾ ಫ್ಲಾಶ್ ಅದಕ್ಕೆ ಈ ಥರ ಬಂದಿದೆ. ಸೊ ಗೈಸ್, ನಾವು ಆವಾಗಲೇ ಮನೆಗೆ ಬಂದ್ವಿ. ನಮ್ಮ ಮೊಬೈಲಲ್ಲಿ ಚಾರ್ಜರ್ ಇರಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡಲಿಲ್ಲ. ಸೊ ಮನೆಗೆ ಬಂದುಬಿಟ್ಟು ಅಡುಗೆ ಮಾಡಿ ಊಟ ತಿನ್ನಿ. ನಾನಿನ್ನೂ ಊಟ ಮಾಡಿಲ್ಲ. ಇವರು ಆಲ್ರೆಡಿ ಇವ್ರ ಹಸ್ಬೆಂಡು ಮಕ್ಕಳೆಲ್ಲರೂ ಊಟ ಮಾಡಿಬಿಟ್ರು. ನಾನು ನನ್ನ ಹಸ್ಬೆಂಡ್ ಊಟ ಮಾಡಬೇಕು. ಏನದು ಪರೋಟ ಮಾಡಿದ್ದಾರೆ. ಸೊ ಬಿಸಿ ಪರೋಟ ತಿಂದು ಗೋಬಿ ಪರೋಟ ಮಾಡಿದ್ದಾರೆ. ಸೊ ಬಿಸಿ ಹಾಕ್ಕೊಡ್ತೀನಿ ನನಗೂ ನನ್ನ ಹಸ್ಬೆಂಡ್ ಹಾಕ್ಕೊಂಡು ತಿಂದ್ಬಿಟ್ಟು ಆಮೇಲೆ ಮಲ್ಕೊತೀನಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.